ಸರ್ ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಇನ್ನಿಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಆಗಬಹುದು ಅನ್ನುವಂಥ ಚರ್ಚೆಗಳು ಕೇಳಿಕೊಳ್ತಾ ಇದೆ, ನಿಜವೇ? ಸಾಕಷ್ಟು ಪ್ರಮುಖರ ಅಭಿಪ್ರಾಯ ಕೂಡ ಇದೆ. ಅದು ನಮ್ಮ ಗುರಿ ಇರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು. ಹಾಗಾಗಿ ಗುರಿಯನ್ನ ಮುಟ್ಟಬೇಕು ಅಂತ ಹೇಳಿದ್ರೆ ತಡ ಮಾಡದೆ ನಮ್ಮ ಅಭ್ಯರ್ಥಿಗಳು ಅತಿ ಶೀಘ್ರದಲ್ಲೇ ತೀರ್ಮಾನ ಆಗಬೇಕು. ಕಾರ್ಯಕರ್ತರು ಕೂಡ ಗೊಂದಲ ಇರೋದೆಲ್ಲ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯನ ನೀಡಿದ್ದಾರೆ. ನಮ್ಮ ಕೇಂದ್ರದ ವರಿಷ್ಠರ ಜೊತೆ ಈ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಕ್ಷೇತ್ರಗಳಲ್ಲಿ ಅನೇಕ ಬಹಳ ದಿನಗಳಿಂದ ಆಕ್ಟಿವ್ ಇಲ್ದಿರೋರು, 4-5 ವರ್ಷಗಳಿಂದ ಆಕ್ಟಿವ್ ಇಲ್ದಿರೋರು, ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳುವವರೆಲ್ಲ ಈಗ ಮತ್ತೆ ಚುನಾವಣೆ ನಿಲ್ಲೋದಕ್ಕೆ ಬರ್ತಾ ಇದ್ದಾರೆ. ಹೇಗೆ ನೋಡ್ತಾ ಇದ್ದೀರಿ? ಹೈಕಮಾಂಡ್ ಯಾವ ರೀತಿ? ಮೀಡಿಯಾದವ್ರು ಆಕ್ಟಿವ್ ಇಲ್ಲ ಅಂತ ಅನ್ಕೊಂಡಂಗೆ. ಸರಿಗ ಉದಾಹರಣೆ ಅತಿ ಶೀಘ್ರದಲ್ಲೇ ನಾನು ದೆಹಲಿಗೆ ಪ್ರಯಾಣ ಬೆಳೆಸ್ತೇವೆ. ದೆಹಲಿಗೆ ಹೋಗ್ತೇನೆ, ವರಿಷ್ಠರನ್ನ ಭೇಟಿ ಮಾಡ್ತೇನೆ. ವರದಿ ಕೊಡ್ತಕ್ಕಂಥದ್ದೇನಿಲ್ಲ. ಒಟ್ಟಾರೆಯಾಗಿ ನಮ್ಮ ಗುರಿ ದೊಡ್ಡದಿದೆ ಕರ್ನಾಟಕದಲ್ಲಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಭ್ರಷ್ಟ, ದುಷ್ಟ, ಜನವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ ಸರ್ಕಾರಕ್ಕೆ ಮಣಿಸಬೇಕಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ವರಿಷ್ಠರನ್ನ ಭೇಟಿ ಮಾಡಿ ಅತಿ ಶೀಘ್ರದಲ್ಲಿ ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಅಂತಕ್ಕಂಥ ನಾವು ಮಾತಾಡ್ತೇವೆ. ಸಾಕಷ್ಟು ಪ್ರಮುಖರ ಅಭಿಪ್ರಾಯ ಕೂಡ ಇದೆ. ಅದು ನಮ್ಮ ಗುರಿ ಇರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು. ಹಾಗಾಗಿ ಗುರಿಯನ್ನ ಮುಟ್ಟಬೇಕು ಅಂತ ಹೇಳಿದ್ರೆ ತಡ ಮಾಡದೆ ನಮ್ಮ ಅಭ್ಯರ್ಥಿಗಳು ಅತಿ ಶೀಘ್ರದಲ್ಲೇ ತೀರ್ಮಾನ ಆಗಬೇಕು. ಕಾರ್ಯಕರ್ತರು ಕೂಡ ಗೊಂದಲ ಇರೋದೆಲ್ಲ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯನ ನೀಡಿದ್ದಾರೆ. ನಮ್ಮ ಕೇಂದ್ರದ ವರಿಷ್ಠರ ಜೊತೆ ಈ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಕ್ಷೇತ್ರಗಳಲ್ಲಿ ಅನೇಕ ಬಹಳ ದಿನಗಳಿಂದ ಆಕ್ಟಿವ್ ಇಲ್ದಿರೋರು, 4-5 ವರ್ಷಗಳಿಂದ ಆಕ್ಟಿವ್ ಇಲ್ದಿರೋರು, ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳುವವರೆಲ್ಲ ಈಗ ಮತ್ತೆ ಚುನಾವಣೆ ನಿಲ್ಲೋದಕ್ಕೆ ಬರ್ತಾ ಇದ್ದಾರೆ. ಹೇಗೆ ನೋಡ್ತಾ ಇದ್ದೀರಿ? ಹೈಕಮಾಂಡ್ ಯಾವ ರೀತಿ? ಮೀಡಿಯಾದವ್ರು ಆಕ್ಟಿವ್ ಇಲ್ಲ ಅಂತ ಅನ್ಕೊಂಡಂಗೆ. ಸರಿಗ ಉದಾಹರಣೆ ಅತಿ ಶೀಘ್ರದಲ್ಲೇ ನಾನು ದೆಹಲಿಗೆ ಪ್ರಯಾಣ ಬೆಳೆಸ್ತೇವೆ. ದೆಹಲಿಗೆ ಹೋಗ್ತೇನೆ, ವರಿಷ್ಠರನ್ನ ಭೇಟಿ ಮಾಡ್ತೇನೆ. ವರದಿ ಕೊಡ್ತಕ್ಕಂಥದ್ದೇನಿಲ್ಲ. ಒಟ್ಟಾರೆಯಾಗಿ ನಮ್ಮ ಗುರಿ ದೊಡ್ಡದಿದೆ ಕರ್ನಾಟಕದಲ್ಲಿ. ಈ ಭ್ರಷ್ಟ, ದುಷ್ಟ, ಜನವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ ಸರ್ಕಾರಕ್ಕೆ ಮಣಿಸಬೇಕಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ವರಿಷ್ಠರನ್ನ ಭೇಟಿ ಮಾಡಿ ಅತಿ ಶೀಘ್ರದಲ್ಲಿ ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಅಂತಕ್ಕಂಥ ನಾವು ಮಾತಾಡ್ತೇವೆ.